ಧರ್ಮಸ್ಥಳ ಪ್ರಕರಣ ಇಷ್ಟು ದಿನ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದನ್ನ ನೋಡಿದ್ರಿ. ಧರ್ಮಸ್ಥಳ ಸುತ್ತ ನಡೆದಂತಹ ಕಾರ್ಯಾಚರಣೆ, ದೂರುದಾರ ಚಿನ್ನಯ್ಯ ಕೇಳಿದಂತಹ ಜಾಗದಲ್ಲಿ ಇಷ್ಟು ದಿನ ಕಾರ್ಯಾಚರಣೆ ನಡೆಯಿತು. ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಈಗ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಚಿನ್ನಯ್ಯ ಅರೆಸ್ಟ್ ಆದ ಬೆನ್ನಲ್ಲೇ ಬುರುಡೆ ಗ್ಯಾಂಗಿಗೆ ತನಿಖೆಯ ಬಿಸಿ ತಟ್ಟಿದೆ. ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೂ ಕೂಡ ನೋಟಿಸ್ ಹೋಗುತ್ತೆ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಇವತ್ತು ಮನೆಗೆ ವಾಪಸ್ ಸಾಧ್ಯತೆ ಇದೆ. ಎಸ್ಐಟಿ ದಾಳಿಯ ನಂತರ ಮನೆಯಿಂದ ತಿಮ್ಮಾರೋಡಿ ದೂರವೇ ಇದ್ದಾರೆ. ತಿಮ್ಮಾರೋಡಿ ಬಂದ ನಂತರ ಮನೆಗೆ ಹೋಗಿ ನೋಟಿಸ್ ಕೊಡೋ ಚಾನ್ಸಸ್ ಇದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಕೊಡೋದಕ್ಕೆ ರೆಡಿಯಾಗಿದೆ. ಇವತ್ತು ನೋಟಿಸ್ ಕೊಟ್ಟು ನಾಳೆಯೇ ವಿಚಾರಣೆಗೆ ಬರೋದಕ್ಕೆ ಬುಲಾವ್ ಕೊಡೋ ಚಾನ್ಸಸ್ ಇದೆ. ಎಸ್ಐ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ. ಕಿರಣ್, ಮೊನ್ನೆ ದಾಳಿಯ ನಂತರದಿಂದಲೂ ಕೂಡ ತಿಮ್ಮಾರೋಡಿ ಮನೆ ಹತ್ರ ಸುಳಿದಿಲ್ಲ. ಇವತ್ತು ಮನೆಗೆ ವಾಪಸ್ ಬರ್ತಾರೆ. ಎಸ್ಐಟಿ ನೋಟಿಸ್ ಕೂಡ ತಲುಪಿಸುತ್ತೆ. ಇವತ್ತು ನೋಟಿಸ್ ಕೊಟ್ರೆ ನಾಳೆನೇ ವಿಚಾರಣೆ ಕರೀತಾರೆ. ಇಂಥ ಮಾಹಿತಿಗಳು ಸಿಗ್ತಾ ಇದೆ. ಸ್ಥಳದಿಂದ ಏನೆಲ್ಲ ಅಪ್ಡೇಟ್ಸ್ ಇದೆ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಈ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪಿಸಿದಂಥ ಚಿನ್ನಯ್ಯ ಇದೀಗ ಆರೋಪಿ ಸ್ಥಾನದಲ್ಲಿರುವಂಥದ್ದು. ಆತ ಎಸ್ಐಟಿ ಕಸ್ಟಡಿಯಲ್ಲಿ 6 ದಿನಗಳಿಂದ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು. 6 ದಿನದ ವಿಚಾರಣೆ ವೇಳೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಸತ್ಯವನ್ನು ಕೂಡ ಬಾಯ್ಬಿಟ್ಟಿರುವಂಥದ್ದು. ನನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ನಾನು ಅವರು ಹೇಳಿದಂತೆ ನಡೆದುಕೊಂಡೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖರ ಹೆಸರನ್ನು ಕೂಡ ಆತ ಹೇಳಿರುವಂಥದ್ದು. ಆತನ ಹೇಳಿಕೆ ಜೊತೆಗೆ ಇಲ್ಲದ ಮಗಳನ್ನು ಸೃಷ್ಟಿ ಮಾಡಿದಂಥ ಸುಜಾತ ಭಟ್ ಕೂಡ ಎಸ್ಐಟಿ ವಿಚಾರಣೆ ವೇಳೆಯಲ್ಲಿ ಎರಡು ದಿನದ ವಿಚಾರಣೆ ವೇಳೆಯಲ್ಲಿ ನಿನ್ನೆ 11 ಗಂಟೆಗಳ ಕಾಲ ಸುದೀರ್ಘವಾದಂಥ ವಿಚಾರಣೆಯನ್ನು ಸುಜಾತ ಭಟ್ ಎದುರಿಸಿದರು. ಈ ವೇಳೆಯಲ್ಲಿ ಸಾಕಷ್ಟು ಒಂದು ಮಹತ್ವದ ಅಂಶಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಇದ್ದಾರೆ. ನನ್ನದೇನೂ ಇಲ್ಲ, ನನ್ನನ್ನು ದಿಕ್ಕು ತಪ್ಪಿಸಿದ್ರು ಅನ್ನೋದು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ನನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಆಕೆ 3 ಹೆಸರನ್ನು ಕೂಡ ಆಕೆಯೂ ಕೂಡ ಹೇಳಿರುವಂಥದ್ದು. ಇವರಿಬ್ಬರ ಹೇಳಿಕೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಹಾಗೂ ಆತನ ಸೋದರ ಏನಿದ್ದಾರೆ ಮೋಹನ್ ಶೆಟ್ಟಿ ಅವರ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ನ ಸರ್ಚ್ ವಾರೆಂಟ್ ಅನ್ನು ಪಡೆದು ತಲಾಶನ್ನು ಕೂಡ ನಡೆಸಿದರು. ಸುದೀರ್ಘವಾದಂಥ 17 ಗಂಟೆಗಳ ಕಾಲ ಅವರ ಮನೆಯಲ್ಲಿ, ಇಬ್ಬರ ಮನೆಯಲ್ಲೂ ಕೂಡ ತಲಾಶನ್ನು ನಡೆಸಿದ ವೇಳೆಯಲ್ಲಿ ಹಲವು ಮಹತ್ವದ ದಾಖಲೆಗಳು, ಹಾಗೆಯೇ ಸಂದರ್ಶನಕ್ಕೆ ಅಂದರೆ ಯೂಟ್ಯೂಬ್ ಸಂದರ್ಶನಕ್ಕಾಗಿ ಬಳಸಿದಂತಹ 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ಬಳಸಿದಂಥ ಕ್ಯಾಮ್ರಾ, ಲ್ಯಾಪ್ಟಾಪ್ ಸೇರಿದಂತೆ ಇತರ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕೂಡ ಅವರು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಅದರ ಜೊತೆಗೆ ಮಹತ್ವದ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನು ಕೂಡ ನಿನ್ನೆ ನಡೆಸಿದ್ರು. ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರ ಸಮ್ಮುಖದಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಅವನ್ನು ದಾಖಲೀಕರಣ ಮಾಡುವಂಥ ಕೆಲಸವನ್ನು ಕೂಡ ನಿನ್ನೆ ಮಾಡಿದ್ರು. ಇವೆಲ್ಲ ಪ್ರಕ್ರಿಯೆಗಳು ಅಂದರೆ ಇವರಿಬ್ಬರ ಹೇಳಿಕೆ ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಎಲ್ಲವನ್ನೂ ಕೂಡ ಪಡೆದಂಥವರು ಈಗ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ನೋಟಿಸ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ತಿಮ್ಮಾರೋಡಿ ಮನೆಗೆ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸುವಂಥ ವೇಳೆಯಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಂಥ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಇಂದು ಮನೆಗೆ ವಾಪಸ್ಸಾಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಇಂದು ನೋಟಿಸ್ ಕೊಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಎಸ್ಐಟಿ ಅಧಿಕಾರಿಗಳು ಹೋಗಿ ಮನೆಗೆ ನೋಟಿಸ್ ಕೂಡ ಕೊಡಲಿದ್ದಾರೆ. ತದನಂತರ ನಾಳೆ ತನಿಖೆಗೆ ಅಂದರೆ ಎಸ್ಐಟಿ ಕಚೇರಿಗೆ ಆಗಮಿಸುವಂತೆ ಬುಲಾವನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ನೋಟಿಸ್ಗೆ ಸಮರ್ಪಕವಾದಂಥ ಉತ್ತರ ನೀಡಿದಂಥ ಪಕ್ಷದಲ್ಲಿ ಅವರನ್ನು ಬಂಧಿಸುವಂಥ ಸಾಧ್ಯತೆಗಳು ಕಡಿಮೆ ಇರುವಂಥದ್ದು. ಆದರೆ ಸಮರ್ಪಕವಾದಂಥ ಉತ್ತರ ಕೊಡದೇ ಇದ್ದಂಥ ಪಕ್ಷದಲ್ಲಿ ಅವರನ್ನು ವಶಕ್ಕೆ ಪಡೆದು ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ಜೊತೆಗೆ ಗಿರೀಶ್ ಮಠಣ್ಣನವರ ಹಾಗೂ ಸಮೀರಿಗೂ ಕೂಡ, ಯೂಟ್ಯೂಬರ್ ಸಮೀರಿಗೂ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶ್ವೇತಾ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.